ಮೇಡಮ್ ನಮಸ್ತೆ. ನಿಮ್ಮ ಪರಿಚಯವನ್ನು ಹೇಳಿ ಮೇಡಮ್. ನನ್ನ ಹೆಸರು ಡಾಕ್ಟರ್ ಪಲ್ಲವಿ ಎಚ್.ಎಂ ಅಂತ ಹೇಳಿ. ನಾನು ಬಾಗಲಕೋಟೆಯಲ್ಲಿರುವ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಬೀಜ ಪರೀಕ್ಷಾ ಪ್ರಯೋಗಾಲಯದಲ್ಲಿ ನಾನು ವಿಜ್ಞಾನಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ನಮ್ಮ ಬೀಜ ಪರೀಕ್ಷಾ ಪ್ರಯೋಗಾಲಯದಲ್ಲಿ ಈಗಾಗಲೇ ವಾಣಿಜ್ಯವಾಗಿ ಯಾವ್ಯಾವ ಬೀಜಗಳನ್ನ ಮಾರುಕಟ್ಟೆಗೆ ಮಾರಾಟ ಮಾಡ್ತಾ ಇದ್ದಾರೆ ಅಥವಾ ಮಾರುಕಟ್ಟೆ ಮಾಡೋದಕ್ಕಿಂತ ಮುಂಚೆ ಅದ್ ಮತ್ತೆ ಪ್ಯಾಕಿಂಗ್ ಮಾಡೋದಕ್ಕಿಂತ ಮೊದಲು ಬೀಜದ ಗುಣಮಟ್ಟದ, ಅದರಲ್ಲೂ ಮುಖ್ಯವಾಗಿ ನಾವು ಮೊಳಕೆ ಪರೀಕ್ಷೆಯನ್ನ ಮಾಡೋದು ಕಡ್ಡಾಯ ಆಗಿದೆ. ಆ ಮೊಳಕೆ ಪರೀಕ್ಷೆಯನ್ನ ನಾವು ನಮ್ಮ ಬೀಜ ಪರೀಕ್ಷಾ ಪ್ರಯೋಗಾಲಯದಲ್ಲಿ ನಾವು ಪ್ರತಿ ಸಾರಿ ಮಾಡ್ಕೊಡ್ತಾ ಇದ್ವಿ. ನಮ್ಮ ಬೀಜ ಪರೀಕ್ಷಾ ಪ್ರಯೋಗಾಲಯದಲ್ಲಿ ಮುಖ್ಯವಾಗಿ ನಾವು 3 ಗುಣಮಟ್ಟಗಳನ್ನ ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಬೌದ್ಧಿಕ ಶುದ್ಧತೆ, ಅಂದ್ರೆ ಬೀಜದಲ್ಲಿ ಯಾವ ರೀತಿಯಾದ ಏನಾದ್ರು ಕಸ, ಕಡ್ಡಿ, ಕಲ್ಲು, ಮಣ್ಣು ಅಥವಾ ಇತರೆ ಬೆಳೆ ಬೀಜಗಳು ಅಥವಾ ಕಳೆ ಬೀಜಗಳು ಇದೆಯಾ ಅಂತ ಹೇಳಿ ಒಂದು ಪರೀಕ್ಷೆಯನ್ನ ಮಾಡ್ಕೊಡ್ತೀವಿ. ಭಾರತೀಯ ಬೀಜ ಕಾಯ್ದೆ ಕಾನೂನಿನ ಪ್ರಕಾರ ಯಾವುದೇ ಒಂದು ಬೀಜದ ಭೌತಿಕ ಶುದ್ಧತೆ ಕನಿಷ್ಠ 98% ಅದು ಶುದ್ಧವಾಗಿರ್ಬೇಕು. ಎರಡನೇ ಪರೀಕ್ಷೆ ಅಂತ ಹೇಳಿದ್ರೆ ಅದು ಮೊಳಕೆ ಪರೀಕ್ಷೆ. ಬೀಜ ಮೊಳಕೆ ಪರೀಕ್ಷೆಯನ್ನ ನಾವು 3 ವಿಧಾನದಲ್ಲಿ ಮಾಡ್ತೀವಿ. ಅದು ಕಾಗದದ ಮೇಲೆ, ಕಾಗದದ ಮಧ್ಯೆ ಮತ್ತೆ ಮರಳಿನಲ್ಲಿ. ಅಂದ್ರೆ ಯಾವ ಯಾವ ಬೀಜಗಳನ್ನ ನಾವು ಪರೀಕ್ಷೆ ಮಾಡ್ತಿದೀವಿ ಅದರ ಆಧಾರದ ಮೇಲೆ ನಾವು ಏನು ವಿಧಾನವನ್ನು ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೇವೆ. ಈ ಆಯ್ಕೆ ಅಂದ್ರೆ ಪರೀಕ್ಷಾ ವಿಧಾನ ಏನಿದೆ ಇದು ನಮಗೆ ಭಾರತೀಯ ಕೇಂದ್ರೀಯ ಪರೀಕ್ಷಾ ಪ್ರಯೋಗಾಲಯದಿಂದ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ನಾವು ಬೀಜ ಪರೀಕ್ಷೆಯನ್ನ ಅನುಸರಿಸಿ ಅಥವಾ ವಿಧಾನವನ್ನ ಅನುಸರಿಸಿ ನಾವು ಮಾಡ್ತಾ ಇದ್ದೇವೆ. 3ನೇ ಗುಣಮಟ್ಟ ಅಂತ ಹೇಳಿದ್ರೆ ನಾವು ಪರೀಕ್ಷೆ ಮಾಡುವಂತ ಬೀಜದಲ್ಲಿನ ತೇವಾಂಶ. ಈ 3 ಬೀಜದ ಗುಣಮಟ್ಟಗಳನ್ನ ನಾವು ಪರೀಕ್ಷೆ ಮಾಡ್ತಾ ಇದ್ವಿ. ಇಲ್ಲಿ ಇವಾಗ ನೀವು ನೋಡ್ತಾ ಇರೋದು ಇದು ವಾಕಿನ್ ಜರ್ಮಿನೇಟರ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಮೊಳಕೆ ಪ್ರಮಾಣವನ್ನ ಆ ಬೀಜದ ಲಾಟ್, ಅಂದ್ರೆ ಆ ಲಾಟ್ ನಲ್ಲಿ ಇರುವ ಎಷ್ಟು ಅದರದ ಪೊಟೆನ್ಶಿಯಾಲಿಟಿ ಇದೆ, ಗರಿಷ್ಠ ಮಟ್ಟದ ಒಂದು ಮೊಳಕೆ ಹೊಡೆಯುವಂತ ಶಕ್ತಿ ಎಷ್ಟಿದೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಮೊಳಕೆ ಪ್ರಮಾಣ ಪರೀಕ್ಷೆ ಮಾಡುವಾಗ ಮೊಳಕೆಗೆ ಪೂರಕವಾದ ಎಲ್ಲಾ ರೀತಿಯಾದಂತ ಒಂದು ವಾತಾವರಣ ಸೃಷ್ಟಿಸಿ ಅದರಲ್ಲಿ ನಾವು ಮೊಳಕೆಯನ್ನ ಪರೀಕ್ಷೆ ಮಾಡ್ತಾ ಇದೀವಿ. ಇದೇನಿದೆ ಇದು ಜರ್ಮಿನೇಟರ್ ಅಂತ ಹೇಳ್ತೀವಿ. ಜರ್ಮಿನೇಟರ್ ಅಂತ ಹೇಳ್ತೀವಿ. ಇದರಲ್ಲಿ ನಮ್ಗೆ ಸುಮಾರು 27ರಿಂದ 28 ಡಿಗ್ರಿ ತಾಪಮಾನ ಇರುತ್ತೆ. ಮತ್ತೆ 90ರಿಂದ 95% ಅಷ್ಟು ನಾವು ರಿಲೇಟಿವ್ ಹ್ಯುಮಿಡಿಟಿ ಅಥವಾ ಆರ್ದ್ರತೆಯನ್ನ ನಾವು ಕಾಪಾಡ್ಕೊಂಡಿರ್ತೀವಿ. ಇಲ್ಲಿ ನೋಡ್ಬೋದು ನೀವು, ನಾನು ಆಗ್ಲೇ ಹೇಳಿದಾಗೆ ಮೊಳಕೆಯನ್ನ ನಾವು ವಿಧಾನದಲ್ಲಿ 3 ವಿಧಾನದಲ್ಲಿ ಪರೀಕ್ಷೆನ ಮಾಡ್ತೀವಿ. ಹೆಚ್ಚಾಗಿ ನಾವೇನ್ ಮಾಡ್ತೀವಿ, ಸಣ್ಣ ಬೀಜಗಳೇನಾದಿದ್ರೆ ಅಂದ್ರೆ ಟೊಮ್ಯಾಟೊ, ಮೆಣಸಿನಕಾಯಿ ಅಥವಾ ನವಣೆ, ಈ ರೀತಿ ಬದನೆಕಾಯಿ ಅಥವಾ ಹೂವಿನ ಬೆಳೆಗಳಾದ ಈರುಳ್ಳಿ, ಹೂವಿನ ಬೆಳೆಗಳಾದ ಆಸ್ಟರ್, ಆತರ ಯಾವ್ದಾದ್ರು ಒಂದು ಸಣ್ಣ ಬೀಜಗಳಿದ್ರೆ ನಾವು ಅದನ್ನ ಕಾಗದದ ಮೇಲೆ ಪರೀಕ್ಷೆಯನ್ನ ನಾವು ಮಾಡ್ಬೇಕಾಗ್ತಾ ಇದೆ. ಮತ್ತೆ ದಪ್ಪ ಬೀಜಗಳಿದ್ರೆ ನಾವು ಕಾಗದದ ಮಧ್ಯದಲ್ಲಿ ಪರೀಕ್ಷೆಯನ್ನ ಮಾಡ್ತೀವಿ. ನೋಡಿ ಇದು ಇದೆಲ್ಲ ನಮ್ಗೆ ಇದು ಕಾಗದದ ಮೇಲೆ ಮಾಡಿರುವಂತಹ ಪರೀಕ್ಷೆಗಳು. ಇದು ಮೆಣಸಿನಕಾಯಿ, ನೀವು ನೋಡ್ಬೋದು ಇದು ಮೆಣಸಿನಕಾಯಿ. ಇದಾಗ್ಲೇ ಇದಕ್ಕೆ 14 ದಿನ ಆಗೋಗ್ಬಿಟ್ಟಿದೆ. ಈಗ ಇದು ನಾವು ತೆಗಿಬೇಕು. ಇದು ತೆಗೆದು ನಾವು ಎಣಿಸಿ ಕೊಡ್ತೀವಿ. ಇಲ್ಲಿ ನೋಡ್ಬೋದು ನೀವು, ನೋಡಿ ಇದು ಸಂಪೂರ್ಣವಾಗಿ ಗುಣಮಟ್ಟದ ಸಸಿ ಅಂತ ಹೇಳ್ಬೋದು. ಇದು ನಾವು ಕೌಂಟ್ ಮಾಡ್ತೀವಿ. 1 ಅಂದ್ರೆ ಹೇಳಿ ಇದು ಬಹಳ ಗುಣಮಟ್ಟದ ಕಾಂಡದ ಸಸಿ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಸಸಿಗಳನ್ನ ಎಣಿಸಿ ಎಷ್ಟು ಬಂದಿದೆ ಅಂತ ಹೇಳಿ ಮೊಳಕೆವಾರು ನಾವು ಪ್ರತಿಶತ ಅಥವಾ ಪರ್ಸೆಂಟೇಜ್ ನಾವು ಕೊಡ್ತೀವಿ. ಇದು ಕಾಗದದ ಮೇಲೆ ಮಾಡಿರುವಂತದ್ದು. ಇದು ಮೆಣಸಿನಕಾಯಿ ಬೀಜ. ನಿಮ್ಗೆ ಇನ್ನೊಂದು ಉದಾಹರಣೆ ತೋರಿಸೋದಾದ್ರೆ ಈರುಳ್ಳಿಯನ್ನು ಕೂಡ ನಾವು ಮಾಡಿರ್ತೀವಿ. ಇದು ಈರುಳ್ಳಿ ಬೀಜ. ಇದು ಈರುಳ್ಳಿ ಬೀಜ. ಈಗ ಮೊಳಕೆ ಬರ್ತಾ ಇದೆ, ಇನ್ನು ಬರಬೇಕು, ಇನ್ನ ಮೊಳಕೆ ಬರ್ತಾ ಇದೆ. ಸೊ ಇದು ಈರುಳ್ಳಿ ಬೀಜದಲ್ಲಿ ನಾವು ಮಾಡಿರುವಂತದ್ದು. ಮತ್ತೆ ಇನ್ನೊಂದು ಮತ್ತೊಂದು ವಿಧಾನ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗೆ ಕಾಗದದ ಮಧ್ಯೆ ಮಾಡುವಂತದ್ದು. ಸಾಮಾನ್ಯವಾಗಿ ಯಾವ ಬೀಜಗಳು ದಪ್ಪ ಇರುತ್ತೆ, ದಪ್ಪ ಬೀಜಗಳಿದ್ದಾಗ ಏನ್ ಮಾಡ್ತೀವಿ ನಾವು ಅದನ್ನ ಕಾಗದದ ಮಧ್ಯದಲ್ಲಿ ಮಾಡ್ತೀವಿ. ನೋಡ್ಬೋದು ಆಗ್ಲೇ ಇದು ಮೊಳಕೆ ಹೊಡೆದಿದೆ. ಇದು ಹೀರೆಕಾಯಿ ಬೀಜವನ್ನ ನಾವು ಪರೀಕ್ಷೆಗೆ ಇಟ್ಟಿದ್ದೀವಿ. ನೋಡ್ಬೋದು ಈ ತರ 2 ಕಾಗದ ಮಧ್ಯದಲ್ಲಿ ನಾವು ಸುತ್ತಿರ್ತೀವಿ, ಬೀಜಗಳನ್ನ ಸುತ್ತಿರ್ತೀವಿ. ಈ ರೀತಿ ಬಂದಿರುತ್ತೆ. ಇನ್ನು ಮೊಳಕೆ ಬರ್ಬೇಕಿದೆ. ನೋಡಿ ಈ ರೀತಿ ಬರ್ತಾ ಇದೆ, ಈ ರೀತಿ ಮೊಳಕೆ ಬಂದಿರುತ್ತೆ. ಇಲ್ಲಿ ನೋಡಿರ್ಬೋದು ಇದು ಸಂಪೂರ್ಣ ನೋಡಿ, ಇದರಲ್ಲಿ ಕಾಂಡ ಮತ್ತೆ ಬೇರು 2 ಬಂದಿದ್ರೆ ಇದು ಗುಣಮಟ್ಟದ ಮೊಳಕೆ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಇದು ನಾವು ಎಣಿಸ್ಕೊಂತೀವಿ. ಈ ಉದಾಹರಣೆಗೆ ಕೆಲವು ನೋಡಿ ಇದು ಬಂದೇ ಇಲ್ಲ, ಮೊಳಕೆನೆ ಬಂದಿಲ್ಲ, ಅವ್ರಿಗೆ ಬರ್ತಾ ಇದೆ ಅಥವಾ ಬಂದೇ ಇಲ್ಲ. ಕಾರಣಗಳು ಸಾಕಷ್ಟು ಇರ್ಬೋದು. ಅಂದ್ರೆ ಇದು ಪರೀಕ್ಷೆ ಮಾಡ್ತಾ ಇರೋದಂದ್ರೆ ಗುಣಮಟ್ಟ ಇದೆಯಾ ಇಲ್ವಾ ಅಂತ ಹೇಳಿ ನಾವು ಪರೀಕ್ಷೆನ ಮಾಡ್ತಾ ಇದ್ವಿ. ಬರದೇ ಇರೋದಕ್ಕೆ ಸುಮಾರು ಕಾರಣಗಳಿರುತ್ತೆ. ಬೀಜ ಹಳೇದಾಗಿರ್ಬೋದು ಅಥವಾ ಹೊಸ ಬೀಜಗಳಿದ್ರೆ ಸುಪ್ತಾವಸ್ಥೆಯಲ್ಲಿ ಇರ್ಬೋದು. ಈ ರೀತಿಯಾದಂತಹ ಹಲವು ಕಾರಣಗಳಿರುತ್ತೆ.
ಅದನ್ನ ನಾವು ಅನಾಲಿಸಿಸ್ ಮಾಡುವಾಗ ಯಾವ್ಯಾವ ಕಾರಣಗಳು ಇರಬಹುದು ಅನ್ನೋದನ್ನು ಕೂಡ ನಾವು ನಮ್ಮ ರಿಪೋರ್ಟ್ಗಳಲ್ಲಿ ನಾವು ಅದನ್ನ ಬರೆದು ಕೊಡ್ತೀವಿ. ಈ ರೀತಿಯಾಗಿ ಮಾಡ್ತೇವೆ. ಮೇಡಮ್, ಇದರಲ್ಲಿ ನೀವು ಬೀಜವನ್ನ ಎಷ್ಟು ದಿನವರೆಗೆ ಪರೀಕ್ಷೆ ಮಾಡಿ? ಒಂದೊಂದು ಬೆಳೆಗೆ ಒಂದೊಂದು ತರ ಇದೆ. ನಾನು ಆಗ್ಲೇ ಹೇಳಿದಾಗೆ, ಇವಾಗ ಉದಾಹರಣೆಗೆ ತಗೊಳ್ಳಿದ್ದೀವಿ, ಮೆಣಸಿನಕಾಯಿ 14 ದಿವಸ ನಾವು ಪರೀಕ್ಷೆಗೆ ಇಡಬೇಕು, ಟೊಮ್ಯಾಟೊ ಆದ್ರೆ 12 ದಿವಸ, ಮುಸ್ಕಿನ ಜೋಳ ಆದ್ರೆ ಬರೀ 7 ದಿವಸ. ಈ ರೀತಿ ಒಂದೊಂದು ಬೆಳೆಗೆ ಒಂದೊಂದು ತರ ಪರೀಕ್ಷಾ ಅವಧಿ ಇರುತ್ತೆ. ಅದ್ರ ತಕ್ಕಾಗಿ ನಾವು ಅವತ್ತಿನ ದಿವಸಕ್ಕೆ ನಾವು ಪರೀಕ್ಷೆಯನ್ನ ಮಾಡ್ತಾ ಇದ್ದೀವಿ. ಮೇಡಮ್, ಇದು ಏನಂತ ಹೇಳ್ತೀರಾ? ಇದು ಡಿಹ್ಯೂಮಿಡಿಫೈಯರ್. ಅಂದ್ರೆ ನಾನು ಆಗ್ಲೇ ಹೇಳದಲ್ಲ, ನಾವು ಕನಿಷ್ಠ ನಮ್ಗೆ 90ರಿಂದ 95% ಅಷ್ಟು ನಮ್ಗೆ ಆರ್ದ್ರತೆ ಇರಬೇಕು ವಾತಾವರಣದಲ್ಲಿ. ಹಾಗಾಗಿ ನಾವು ಇದನ್ನ ಬಳಸ್ತಾ ಇದೀವಿ. ಇದರಿಂದ ಏನಾಗುತ್ತೆ, ವಾತಾವರಣದಲ್ಲಿ ತೇವಾಂಶ ಇರುತ್ತೆ, ಮೊಳಕೆ ಬರೋದಕ್ಕೆ ಅನುಕೂಲ. ತೇವಾಂಶ ಪರೀಕ್ಷೆ ಮಾಡ್ತೀವಿ ಅಂತ ನಾನು ಆಗ್ಲೇ ಹೇಳಿದೆ. ಸೊ ಬೀಜ ತೇವಾಂಶ ಪರೀಕ್ಷೆಯನ್ನ ಮಾಡೋದಕ್ಕೆ ಹಲವಾರು ವಿಧಾನಗಳಿದೆ. ಇಲ್ಲಿ ನೋಡ್ಬೋದು, ಸಾಕಷ್ಟು ನಮಗೆ ಗ್ರೈನ್ ಮಾಯಿಶ್ಚರ್ ಮೀಟರ್ಸ್ ಬರ್ತವೆ. ಇದು ಗ್ರೈನ್ ಮಾಯಿಶ್ಚರ್ ಮೀಟರ್ಸ್, ಇದು ಡಿಕಿಜಾನ್ ಗ್ರೈನ್ ಮಾಯಿಶ್ಚರ್ ಮೀಟ್ರು, ಇದು ಯೂನಿವರ್ಸಲ್ ಸೀಡ್ ಮಾಯಿಶ್ಚರ್ ಮೀಟ್ರು, ಇದು ಮತ್ತೊಂದು ತರ ಮಾಡೆಲ್ಸ್ ಇದೆ. ಹಲವಾರು ಮಾಡೆಲ್ಗಳು ಬೀಜ ತೇವಾಂಶವನ್ನ ನೋಡೋದಕ್ಕೆ ಬರುತ್ತೆ. ಆದ್ರೆ ನಾವು ರಿಪೋರ್ಟ್ ಅನ್ನ ಕೊಡಬೇಕಾದ್ರೆ ಕೇಂದ್ರೀಯ ಬೀಜ ಪರೀಕ್ಷಾ ಪ್ರಯೋಗಾಲಯದ ಪ್ರಕಾರ ನಾವು ಹಾಟ್ ಏರ್ ಓವನ್ ಮೆಥಡ್ ಅಲ್ಲಿ ಮಾತ್ರ ನಾವು ಬೀಜ ತೇವಾಂಶವನ್ನು ಪರೀಕ್ಷೆ ಮಾಡಿ ರಿಪೋರ್ಟ್ ಕೊಡೋದಕ್ಕೆ ಸಾಧ್ಯ. ಯಾಕೆಂದ್ರೆ ಇವೆಲ್ಲ ಏನಿದೆ, ಇವೆಲ್ಲ ನಿಮಗೆ ಅಂದಾಜು ಕೊಡುತ್ತೆ ಅಷ್ಟೇ, ಅಂದ್ರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಅನ್ನ ಕೊಡುತ್ತೆ. ಆದ್ರೆ ಹಾಟ್ ಏರ್ ಓವನ್ ಮೆಥಡ್ ಅಲ್ಲಿ ಏನಿದೆ, ಅದು ನಿಮಗೆ ಅಕ್ಯುರೇಸಿ, ನಿಖರವಾದ ಒಂದು ತೇವಾಂಶದ ಮಾಹಿತಿಯನ್ನ ಕೊಡೋದ್ರಿಂದ ನಾವು ಹಾಟ್ ಏರ್ ಓವನ್ ಮೆಥಡ್ ಅಲ್ಲಿ ಮಾಡ್ತೀವಿ. ಇದೆಲ್ಲ ನಮಗೆ ವಿತಿನ್ 2 to 3 minutes ಅಲ್ಲಿ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆದ್ರೆ ಇದರಲ್ಲಿ ನಮಗೆ ಕನಿಷ್ಠ 3 ರಿಂದ 4 ತಾಸುಗಳು ಬೇಕು ಅಥವಾ ಗಂಟೆಗಳು ಬೇಕಾಗುತ್ತೆ. ಅಥವಾ ಮತ್ತೊಂದು ಮೆಥಡ್ ಅಲ್ಲಿ ಆದ್ರೆ ನಮಗೆ 17 ಗಂಟೆ ನಾವು ಇದನ್ನ ಒಣಗಿಸ್ತೀವಿ. ಅಂದ್ರೆ ಸಂಪೂರ್ಣವಾಗಿ ಬೀಜದಲ್ಲಿರುವಂತಹ ಸಂಪೂರ್ಣವಾದ ಒಂದು ತೇವಾಂಶವನ್ನ ತೆಗೆದು ಬೀಜದಲ್ಲಿ ತೂಕ ಎಷ್ಟು ಕಡಿಮೆ ಆಗಿದೆ ಅನ್ನೋ ಆಧಾರದ ಮೇಲೆ ನಾವು ಬೀಜ ತೇವಾಂಶವನ್ನ ಕಂಡುಹಿಡಿದು ಅದನ್ನ ನಾವು ಅನಾಲಿಸಿಸ್ ರಿಪೋರ್ಟ್ ಅಲ್ಲಿ ನಾವು ಕೊಡ್ತಾ ಇದ್ದೀವಿ. ಈ ರೀತಿಯಾಗಿ ಇಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡ್ತಿದ್ರೆ, ಇಲ್ಲಿ ಜರ್ಮಿನೇಷನ್ ಹಾಕೋದು, ಮೊಳಕೆಗೆ ಹಾಕೋದು, ಪ್ರಿಪರೇಷನ್ ಎಲ್ಲ ಇಲ್ಲಿ ನಡೆಯುತ್ತೆ. ಪ್ರಿಪರೇಷನ್ ಎಲ್ಲ ತದನಂತರ ಏನ್ ಮಾಡ್ತೀವಿ, ನಾವು ಅದನ್ನ ತಗೊಂಡು ನಾಗಲೇ ತೋರಿಸಿದ್ಮೇಲೆ ನಿಮಗೆ ಜರ್ಮಿನೇಟರ್ ಅಲ್ಲಿ ಒಳಗಡೆ ಇಡ್ತೀವಿ. ಮತ್ತೆ ಅದನ್ನ ಎಣಿಸೋದು ಕೂಡ ನಾವು ವಾಪಸ್ ತಗೊಂಡ್ಬರ್ತೀವಿ. ನಾವು ಅಲ್ಲಿಂದ ಇಲ್ಲಿಗೆ ತಂದು ಎಷ್ಟು ಮೊಳಕೆ ಪ್ರಮಾಣ ಬಂದಿದೆ, ಎಷ್ಟು ಬೀಜ ಸತ್ತೋಗಿದೆ, ಎಷ್ಟು ಸುಪ್ತಾವಸ್ಥೆ ಇದೆ, ಪ್ರತಿಯೊಂದು ಮಾಹಿತಿಯನ್ನು ನಾವು ಅದರಲ್ಲಿ ತಗೊಂಡು ಒಂದು ರಿಪೋರ್ಟ್ ಮಾಡಿಕೊಂಡು ಮತ್ತೆ ಈ ರೀತಿಯಾದ ರಿಪೋರ್ಟನ್ನು ನಾವು ಕೊಡ್ತೀವಿ. ಇಲ್ಲಿ ನೋಡಿ, ನಾವು ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಇದೆ ನಿಮಗೆ. ನೋಡಿ, ಇದನ್ನು ನಮಗೆ ತಿಪ್ಪಣ್ಣ ಅನ್ನೋರೊಬ್ಬರು ರೈತರು ನಮಗೆ ಕೊಟ್ಟಿದ್ರು. ಅವರು ಶೇಂಗಾ ಬೀಜವನ್ನು ಕೊಟ್ಟಿದ್ರು. ನೋಡಿ ಯಾವತ್ತು ಬೆಳೆ ಕೊಟ್ಟಿದ್ದಾರೆ, ವರ್ಗ ಕೂಡ ನಾವು ಹಾಕಿರ್ತೀವಿ, ನಿಜ ಬೀಜ ಅಥವಾ ಪ್ರಮಾಣೀಕೃತ ಬೀಜ ಅಂತೇಳಿ. ಮತ್ತು ಇದು ನೋಡಿ ಲಾಟ್ ನಂಬರ್ ಅಂತ ಇರಬೇಕು. ಅವರು ಲಾಟ್ ನಂಬರ್ ರೈತರಾಗಿರೋದ್ರಿಂದ ಸ್ವಯಂ ಸೇವಿತ ಬೀಜಗಳಿದು. ಸೊ ಇದ್ರಲ್ಲಿ ನೋಡಿ, ಇಲ್ಲಿ ಅವರು ನಮ್ಮಲ್ಲಿ ಕೇಳ್ಕೊಂಡಿದ್ದು ಬರೀ ಮೊಳಕೆ ಪ್ರಮಾಣ ಮಾತ್ರ ನಮಗೆ ಕೇಳ್ಕೊಂಡಿದ್ರು. ಸೊ ಇಲ್ಲಿ ನೋಡಿ, ಮೊಳಕೆ ಪ್ರಮಾಣ ಕೇವಲ 5% ಬಂದಿದೆ. ಆದರೆ ಭಾರತೀಯ ಬೀಜ ಕಾಯ್ದೆ ಪ್ರಕಾರ 70% ಇರಬೇಕು. ಹಾಗಾಗಿ ಇದು ನಾವು ಫೇಲ್ ಆಗಿದೆ, ನಪಾಸ್ ಆಗಿದೆ ಅಂತ ಕೂಡ ಬರ್ದಿದ್ದೀವಿ. ಇದು ರೈತರಿಂದ ಬಂದಿರುವಂಥದ್ದು. ಕೆಲವೊಬ್ಬರು ನಮಗೆ ಬೀಜ ಮಾರಾಟಗಾರರು ಅಥವಾ ಉತ್ಪಾದಕರು ಇರ್ತಾರೆ, ಅದು ಕಂಪನಿ ಇರ್ತಾರೆ. ಅದು ಒಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ನಮಗೆ ಬಾಗಲಕೋಟೆಯಲ್ಲಿರುವಂತಹ ಒಂದು ಬೀಜ ಕಂಪನಿ ನಮಗೆ ಕೊಟ್ಟಿದ್ದಾರೆ. ಅವ್ರು ನಮಗೆ ಕೊಟ್ಟಿರುವಂಥ ಬೆಳೆ ಬ್ಲ್ಯಾಕ್ ಗ್ರಾಮ್ ಉದ್ದು ಬೆಳೆ ಆಗಿದೆ, ನಿಜ ಬೀಜ ವರ್ಗ, ಮತ್ತು ಅವ್ರು ಲಾಟ್ ನಂಬರ್ ಕೊಟ್ಟಿರ್ತಾರೆ. ಆ ಲಾಟ್ ನಂಬರ್ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಮತ್ತು ಮೊಳಕೆ ಪ್ರಮಾಣ ಎಷ್ಟಿದೆ ಅಂತ ಕೂಡ ಹಾಕಿದ್ದೀವಿ. ಇಲ್ಲಿ ನೋಡಿ, ಅದು ಭಾರತೀಯ ಬೀಜ ಕಾಯ್ದೆ ಪ್ರಕಾರ ಕನಿಷ್ಠ 75% ಇರಬೇಕು. ಅವ್ರದ್ದು 94% ಇದೆ. ಹಾಗಾಗಿ ಪಾಸ್ ಮಾಡಿದ್ದೀವಿ. ಇಲ್ಲಿ ಹಾಕಿದ್ದೀವಿ, ನಿಗದಿತ ಕನಿಷ್ಠ ಮೊಳಕೆ ಪ್ರಮಾಣ ಹೊಂದಿರುತ್ತದೆ ಅಂತೇಳಿ. ಇದು ಈ ರಿಪೋರ್ಟನ್ನು ತಗೊಂಡು ಆಧಾರದ ಮೇಲೆ ಯಾವುದೇ ಬೀಜ ಬೆಳೆಗಾರರು ಅಥವಾ ಮಾರಾಟಗಾರರು ಅವರ ಬೀಜಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂಥದ್ದು ಒಂದು ಅವಕಾಶ ಇರುತ್ತೆ. ಮತ್ತು ಇದು ಯಾವುದನ್ನು ನಾವು ಫ್ರೀಯಾಗಿ ಮಾಡಿಕೊಡೋದಿಲ್ಲ. ಒಂದು ಸ್ಯಾಂಪಲ್ ಅಂದರೆ ಒಂದು ಮೊಳಕೆ ಪರೀಕ್ಷೆ ಮಾಡಬೇಕು, ಒಂದು ಸ್ಯಾಂಪಲ್ದು ಅಂದರೆ 130 ರೂಪಾಯಿ ಚಾರ್ಜಸ್ ಆಗುತ್ತೆ. ರೈತರಿಗಾದರೆ 120 ರೂಪಾಯಿ ಚಾರ್ಜಸ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಪ್ರತಿ ವರ್ಷ ನಮಗೆ ಈ ವರ್ಷ ಈಗಾಗಲೇ ನಾವು ಒಂದು ಸುಮಾರು 520 ಸ್ಯಾಂಪಲ್ಗಳನ್ನು ಆಗಲೇ ಪರೀಕ್ಷೆ ಮಾಡಿ ಈ ರೀತಿ ರಿಪೋರ್ಟ್ಗಳನ್ನು ಕೂಡ ನಾವು ರೈತರಿಗೆ ಅಥವಾ ರೈತರಿಗೆ, ಬೀಜ ಬೆಳೆಗಾರರಿಗೆ, ಉತ್ಪಾದಕರಿಗೆ ನಾವು ಕೊಟ್ಟಿದ್ದೀವಿ. ಸೊ ಇದರಿಂದ ಒಂದು ಅನುಕೂಲ ಅಂತ ಹೇಳಿದ್ರೆ, ಬೀಜ ಮಾರಾಟ ಮಾಡೋದಕ್ಕಿಂತ ಮೊದಲು ಏನಾದರೂ ಅನುಮಾನ ಇದ್ದರೆ ಅಥವಾ ನಾವು ಉತ್ಪಾದಿರುವಂಥ ಬೀಜ ಬಿತ್ತನೆಗೆ ಯೋಗ್ಯ ಇದೆಯೋ ಇಲ್ಲವೋ ಅಂತ ತಿಳ್ಕೊಳ್ಳೋದಕ್ಕಾದರೂ ನಾವು ಬೀಜವನ್ನು ಪರೀಕ್ಷೆ ಮಾಡೋದು ಅತ್ಯವಶ್ಯಕ ಇದೆ. ಆ ವ್ಯವಸ್ಥೆ ಈಗ ಬಾಗಲಕೋಟೆಯಲ್ಲೇ ಇದೆ. ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಒಳಗಡೆ ಬೀಜ ಘಟಕ ಅಂತಿದೆ. ಬೀಜ ಘಟಕದಲ್ಲಿ ಬೀಜ ಪರೀಕ್ಷಾ ಪ್ರಯೋಗಾಲಯ ಅಂತಿದೆ. ಯಾರು ಬೇಕಾದರೂ ಸ್ಯಾಂಪಲನ್ನು ತಂದು ಕೊಟ್ಟರೆ ನಾವು ಪರೀಕ್ಷೆಯನ್ನು ಮಾಡಿಕೊಡ್ತೀವಿ. ಮೇಡಮ್, ಇವಾಗ ಈ ಬೀಜವನ್ನು ಪರೀಕ್ಷೆಯನ್ನು ಮಾಡಲಿಕ್ಕೆ
ನಿಮ್ಮ ಒಂದು ಯೂನಿವರ್ಸಿಟಿಯಲ್ಲೇ ಬೀಜ ತಗೊಂಡಿರ್ಬೇಕಾ ಇನ್ನು ಬೇರೆ ಕಡೆ ಯಾವುದೇ ಬೀಜ ನೀವಾಗ ಯಾವ್ಯಾವ ಸ್ಯಾಂಪಲ್ ನಾವು ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ರೈತರು ತಾವೇ ಬೆಳೆದಿಟ್ಕೊಂಡಿರುವಂತಹ ಬೀಜ ಇರ್ಬೋದು, ಅಥವಾ ಬೇರೆಯವರಿಂದ ಕೊಂಡು ತಂದಂತ ಬೀಜ ಇರ್ಬೋದು, ಅಥವಾ ಮುಂದಿನ ಬಾರಿಗೆ ಅಂತ ಹೇಳಿ ಸೇವೆ ಮಾಡಿದ್ರೆ ಶೇಖರಣೆ ಮಾಡಿ ಇಟ್ಕೊಂಡಿರುವ ಬೀಜ ಇರ್ಬೋದು, ಅಂಗಡಿಯಿಂದ ತಂದಿದ್ರೆ ಅಕಸ್ಮಾತ್ ನಿಮ್ಗೆ ಏನಾದ್ರು ಅನುಮಾನ ಇದ್ರೆ ಆ ಬೀಜವನ್ನು ಕೊಟ್ಟರು ಯಾವ ಥರ ಸ್ಯಾಂಪಲ್ ಆದರೂ ಕೊಟ್ಟರು ಕೂಡ ನಾವು ಬೀಜ ಪರೀಕ್ಷೆನ ಮಾಡ್ಕೊಡ್ತೀವಿ. ಓಕೆ ಮೇಡಮ್, ಓಕೆ ಮೇಡಮ್, ನಿಮ್ಮ ಒಂದು ಸಮಯವನ್ನು ಬದಿಗಿಟ್ಟು ನಮ್ಮ ರೈತರಿಗೋಸ್ಕರ ಈ ಒಂದು ಬೀಜ ಘಟಕದ ಬಗ್ಗೆ ಒಂದು ಮಾಹಿತಿಯನ್ನ ಹೇಳೋದಕ್ಕೆ ನಮ್ಮ ಚಾನೆಲ್ ಇಂದ ಮತ್ತೆ ನಮ್ಮ ರೈತರ ಕಡೆಯಿಂದ ನಿಮಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದಗಳು ಸರ್. ಓಕೆ.